ಭಾಗ್ಯಲಕ್ಷ್ಮಿ ಸೀರಿಯಲ್. ಧರ್ಮನ ಹತ್ತಿರ ಕುಸುಮ ಸುಳ್ಳು ಹೇಳಿದ್ದಾಳೆ. ಮಕ್ಕಳಿಬ್ಬರು ಏನ್ ಮಾಡ್ತಿದ್ದಾರೆ? ಭಾಗ್ಯ ಕೆಲಸ ಕೇಳಿಕೊಂಡು ಒಂದು ದಲ್ಲಾಳಿ ಹತ್ತಿರ ಹೋಗಿದ್ದಾಳೆ. ಆಗ ಅವನು ಒಂದು ದೊಡ್ಡ ಹೋಟೆಲ್ನಲ್ಲಿ ಕೆಲಸ ಕೊಡಿಸಲು ಮುಂದಾಗುತ್ತಾನೆ. ಆದರೆ ಭಾಗ್ಯಗೆ ಅಷ್ಟೊಂದು ದೊಡ್ಡ ಹೋಟೆಲ್ನಲ್ಲಿ ಕೆಲಸ ಮಾಡಲು ಅಷ್ಟೊಂದು ಇಷ್ಟ ಇರೋದಿಲ್ಲ. ಅಲ್ಲಿ ಅವಳಿಗೆ ಒಳ್ಳೆ ಫೀಲ್ ಇರೋದಿಲ್ಲ. ಈ ಜಾಗ ನನಗಲ್ಲ ಎನ್ನುವ ರೀತಿ ಅವಳಿಗೆ ಅನಿಸ್ತಾ ಇರುತ್ತದೆ. ಹಾಗಾಗಿ ಅವಳು ಬೇಸರದಲ್ಲಿ ಇದ್ದಾಳೆ. ಇನ್ನು ಎಲ್ಲಿ ಹೋಗಿ ತಾನು ಯಾರ ಹತ್ತಿರ ಮಾತನಾಡಬೇಕು ಎಂಬುದು ಸಹ ಅವಳಿಗೆ ತಿಳಿದಿರಲಿಲ್ಲ. ಅವಳು ರಿಸೆಪ್ಷನ್ಗೆ ಹೋಗಿ ಅಲ್ಲಿರೋ ಹುಡುಗಿ ಹತ್ತಿರ ಮಾತನಾಡ್ತಾಳೆ. ಆದರೆ ಅವಳು ಏನಂದ್ಲು ಅನ್ನೋದು ಪೂರ್ತಿಯಾಗಿ ಅವಳಿಗೆ ಅರ್ಥ ಆಗೋದಿಲ್ಲ. ಯಾಕೆಂದರೆ ಅವಳು ಇಂಗ್ಲಿಷ್ನಲ್ಲಿ ಮಾತನಾಡ್ತಾ ಇದ್ದಳು. ನಂತರ ಇವಳು ನಾನು ಕೆಲಸಕ್ಕೆ ಬಂದಿರುವುದು ಎಂದು ಹೇಳುತ್ತಾರೆ. ಅವಳಿಗೆ ಕನ್ನಡ ಅರ್ಥ ಆಗುತ್ತಾ ಇರುತ್ತದೆ. ಅವಳು ಕನ್ನಡದಲ್ಲಿ ನಂತರ ಮಾತನಾಡುತ್ತಾಳೆ. ನೀವು ಇಂಟರ್ವ್ಯೂಗೆ ಬಂದಿರೋದಾ? ಓಕೆ, ಅಲ್ಲಿ ಕುಳಿತುಕೊಳ್ಳಿ, ನಿಮಗೆ ಆಲ್ ದ ಬೆಸ್ಟ್, ಕೆಲಸ ಸಿಗಲಿ ಎಂದು ಹೇಳುತ್ತಾಳೆ. ಅದು ಸಂಪೂರ್ಣವಾಗಿ ಇವಳಿಗೆ ಅರ್ಥವಾಗುವುದಿಲ್ಲ. ಆದರೂ ನಂತರ ಹೋಗಿ ಅವಳು ಕುಳಿತುಕೊಳ್ಳುತ್ತಾರೆ. ಇಲ್ಲಿ ಎಲ್ಲರೂ ಇಂಗ್ಲಿಷ್ನಲ್ಲೇ ಮಾತನಾಡುತ್ತಾರೆ. ನನಗೂ ಇಂಗ್ಲಿಷ್ನಲ್ಲೇ ಪ್ರಶ್ನೆ ಕೇಳಿದರೆ ನಾನು ಏನು ಮಾಡೋದು ಅಂತ ಯೋಚನೆ ಮಾಡ್ತಾಳೆ. ನನಗೂ ಯಾವುದಾದರೂ ಒಂದು ಸಣ್ಣ ಹೋಟೆಲ್ನಲ್ಲಿ ಕೆಲಸ ಕೊಟ್ಟರೆ ಸಾಕಿತ್ತು. ಇಷ್ಟೊಂದು ದೊಡ್ಡ ಹೋಟೆಲ್ನಲ್ಲಿ ನಾನೇನು ಮಾಡೋದು ಎಂದು ಅವಳು ಗೊಂದಲ ಮಾಡಿಕೊಳ್ಳುತ್ತಾಳೆ. ಇನ್ನು ಇತ್ತ ಮನೆಯಲ್ಲಿ ಕುಸುಮ ಕೂಡ ಎಲ್ಲೋ ಹೊರಗಡೆ ಹೊರಟಿದ್ದಾಳೆ. ಅವಳು ತಯಾರಾಗಿದ್ದನ್ನು ಧರ್ಮ ನೋಡ್ತಾನೆ. ಎಲ್ಲಿಗೆ ಹೋಗ್ತಾ ಇದೀಯ ಎಂದು ಕೇಳ್ತಾಳೆ. ಆಗ ಕಾವೇರಿ ಎಲ್ಲಾದರೂ ಒಳ್ಳೆ ಕೆಲಸಕ್ಕೆ ಹೊರಗಡೆ ಹೋಗ್ತಾ ಇರುವಾಗ ಯಾಕೆ ಹೋಗ್ತಾ ಇದೀಯಾ ಅಂತ ಕೇಳೋದು ತಪ್ಪು ಎಂದು ಎಷ್ಟು ಸಲಿ ಹೇಳಿದ್ದೀನಿ ನಿಮಗೆ, ಆದರೂ ಮತ್ತೆ ಅದನ್ನೇ ಹೇಳ್ತೀರಲ್ಲ ಅಂತ ಹೇಳ್ತಾರೆ. ಹೌದಾ, ಹಾಗಾದರೆ ನೀನು ಯಾವ ಒಳ್ಳೆ ಕೆಲಸಕ್ಕೆ ಹೋಗ್ತಾ ಇದೀಯಾ ಅದನ್ನು ನನಗೆ ಹೇಳಿ ಹೋಗು ಎಂದು ಹೇಳ್ತಾಳೆ. ಆಗ ಕಾವೇರಿ ಹೇಳ್ತಾಳೆ, ಅಮೆರಿಕದಿಂದ 4 ವರ್ಷ ಆದಮೇಲೆ ಇದೀಗ ಸುಮತಿ ಬರ್ತಿದ್ದಾಳೆ, ಅವಳನ್ನು ನಾನು ಮೀಟ್ ಮಾಡೋಕ್ಕೆ ಹೋಗ್ತಾ ಇದ್ದೀನಿ ಎಂದು ಹೇಳಿದ್ದಾಳೆ. ಹೌದಾ, ಹಾಗಾದರೆ ಒಳ್ಳೆಯದಾಯಿತು. ಅವಳು ಯಾಕೆ ಈಗ ಬಂದಿದ್ದಾಳಂತೆ ಎಂದು ಕೇಳುತ್ತಾನೆ. ಅದೆಲ್ಲ ನನಗೆ ಗೊತ್ತಿಲ್ಲ. ಈಗ ಹೋದವಳು ಯಾಕೆ ಬಂದೆ, ಯಾವಾಗ ಬಂದೆ, ಮತ್ತೆ ಯಾವಾಗ ಹೋಗ್ತೀಯ ಅಂತ ಕೇಳಿ ಹೇಳ್ತೀನಿ ಅಂದ್ಲು. ಇಲ್ಲ ಕಣೆ, ನಾನು ತಮಾಷೆ ಮಾಡಿದ್ದು ಎಂದು ಧರ್ಮ ಹೇಳುತ್ತಾನೆ. ನನಗೆ ಗೊತ್ತು ನಿಮ್ಮ ತಮಾಷೆ. ಈಗ ನಿಮ್ಮ ತಮಾಷೆ ಮುಗಿದಿದ್ದರೆ ನಾನು ಹೊರಡ್ತೀನಿ ಎಂದು ಹೇಳುತ್ತಾಳೆ. ಆಗ ಹೊರಡು ಎಂದು ಅವರು ಹೊರಡ್ತಾರೆ. ನಂತರ ಕುಸುಮ ಹೊರಗಡೆ ಹೋಗ್ತಾ ಇದ್ದ ಹಾಗೆ ಅಲ್ಲಿ ಮಕ್ಕಳಿಬ್ಬರು ಆಟೋದಿಂದ ಇಳಿದು ಬರುವುದನ್ನು ಕಾಣುತ್ತಾಳೆ. ಭಾಗ್ಯಲಕ್ಷ್ಮಿ ಕಲರ್ಸ್ ಕನ್ನಡ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಧಾರಾವಾಹಿಯಾಗಿದ್ದು, ಈ ಧಾರಾವಾಹಿಯಲ್ಲಿ ತಾಂಡು ಹೆಂಡತಿಯನ್ನು ಬಿಟ್ಟು ಬೇರೆ ಒಬ್ಬಳನ್ನು ಮದುವೆಯಾಗಲು ಪ್ರಯತ್ನ ಮಾಡುತ್ತಾ ಇದ್ದಾನೆ. ಆದರೆ ಅವನಿಗೆ ಈಗಾಗಲೇ 2 ಮಕ್ಕಳಿದ್ದಾರೆ. ಆದರೂ ಶ್ರೇಷ್ಠ ಅವಳನ್ನೇ ಮದುವೆ ಆಗಬೇಕು ಎಂದು ಹಠಕ್ಕೆ ಬಿದ್ದಿದ್ದಾನೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾವು ಹಾಕುವಂಥ ಎಲ್ಲ ವಿಡಿಯೋಗಳು ನೋಟಿಫಿಕೇಶನ್ ಮುಖಾಂತರ ದೊರೆಯುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಅವರ್ ಚಾನಲ್ ಫಾರ್ ಮೋರ್ ವಿಡಿಯೋಸ್.